ಓಂ ಶಾಂತಿ. ಡೇಟ್ ಆಗಿದೆ 23 ಜನವರಿ 1977. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಮಹೀನತಾ ಹಿ ಮಹಾನತಾ ಹೇ. ಮಹೀನತಾ ಅಂದರೆ ಸೂಕ್ಷ್ಮತೆ, ಮಹಾನತೆ ಆಗಿದೆ. एक सेकंड में इस लोक से परलोक निवासी बनने वाली इंद्र सभा की परियों प्रति ಅವ್ಯಕ್ತ ಬಾಪ್ದಾದ ಬೋಲೆ. ಒಂದೇ ಸೆಕೆಂಡಿನಲ್ಲಿ ಈ ಲೋಕದಿಂದ ಪರಲೋಕ ನಿವಾಸಿಯಾಗತಕ್ಕಂಥ ಇಂದ್ರ ಸಭೆಯ ಪರಿಗಳ ಪ್ರತಿಯಾಗಿ ಅವ್ಯಕ್ತ ಬಾಪ್ದಾದ ಹೇಳ್ತಾರೆ, गायन है इंद्रप्रस्थ की इंद्र सभा. ಗಾಯನ ಇದೆ ಇಂದ್ರಪ್ರಸ್ಥಿನ ಇಂದ್ರ ಸಭಾ. ಮಹಾಭಾರತದಲ್ಲಿ ಪಾಂಡವರು ಇಂದ್ರಪ್ರಸ್ಥವನ್ನು ಕಟ್ಟಿಸಿ ದೊಡ್ಡದೊಂದು ಇಂದ್ರ ಸಭೆಯನ್ನು ಮಾಡಿದಾರಲ್ಲ, ಅದೊಂದು ಗಾಯನ. ಆ ಗಾಯನ ಯಾರ್ದು? ಇಂದ್ರ ಅರ್ಥಾತ್ ಸದಾ ಜ್ಞಾನ ಕಿ ಬರ್ಸಾತ್ ಬರ್ಸಾನೆ ವಾಲೆ. ಇಂದ್ರ ಅಂದ್ರೇನು? ಇಂದ್ರ ಮಳೆಯನ್ನು ಸುರಿಸುವಂಥವನಿಗೆ ಇಂದ್ರ ಅಂತ ಹೇಳ್ತಾರಲ್ಲ. ಇಲ್ಲಿ ಯಾವಾಗಲೂ ಜ್ಞಾನದ ಮಳೆಯನ್ನು ಸುರಿಸುವಂತಹ ಇಂದ್ರ ಯಾರು? ಶಿವಬಾಬಾ. ಕಾಂಟೋಂಕೆ ಜಂಗಲ್ ಮೇ ಹರಿಯಾಲಿ ಲಾನೆ ವಾಲೆ. ಆ ಇಂದ್ರಪ್ರಸ್ಥ ಕಟ್ಟಿಸೋಕ್ಕಿಂತ ಮುಂಚೆ ಆ ಭೂಮಿ ಹೆಂಗಿತ್ತು? ಮರುಭೂಮಿ ಆಗಿತ್ತು. ಯಾವಾಗ ಪಾಂಡವರು ಬಂದು ಅದನ್ನು ಕಟ್ಟಿಸಿದ್ರು ಅದು ಇಂದ್ರಪ್ರಸ್ಥ ಆಯಿತು. ಹಾಗೆ ಈ ಜಗತ್ತಲ್ಲೂ ಕೂಡ ಏನಾಗಿದೆ? ಒಂದು ಮುಳ್ಳಿನ ಕಾಡಾಗಿದೆ. ಇಂಥ ಮುಳ್ಳಿನ ಕಾಡನ್ನು ಹರಿಯಾಲಿ ತಗೊಂಡು ಬರ್ತಕ್ಕಂಥವ್ರು, ಹಸಿರಿನ ಹೂಗಳ ದೇಶವನ್ನು ಮಾಡುವಂಥವ್ರು ಯಾರು? ಶಿವಬಾಬಾ. ಐಸಿ ಇಂದ್ರ ಸಭಾ ಜಿಸ್ಕಾ ಗಾಯನ್ ಹೇ ಪರಿಯೋಂ ಕಿ ಸಭಾ. ಇಂಥ ಒಂದು ಇಂದ್ರ ಸಭೆಯ ಗಾಯನ ಇದೆ. ಅದಕ್ಕೇನು ಹೇಳಲಾಗ್ತದೆ? ಪರಿಗಳ ಸಭೆ. ಪರಿಗಳು, ಫರಿಸ್ತಿಗಳ ಸಭೆ. ಅರ್ಥಾತ್ ಸದಾ ಉಡನೆ ವಾಲಿ. ಪರಿಗಳು ಅಂತಂದ್ರೇನು? ಯಾವಾಗಲೂ ಹಾರುವಂಥವರು. ಪರಿಯೋಂಕೆ ಪಂಖ ಪ್ರಸಿದ್ಧ ಹೇ. ಆ ಪರಿಗಳ ಪಂಖಗಳು ಪ್ರಸಿದ್ಧಿದ್ಯಾವೆ ಅಂತ ಹೇಳ್ತಾರೆ ಬಾಬಾ. ಇಂದ್ರಪ್ರಸ್ಥ ಮೇ ಸಿವಾಯ್ ಪರಿಯೋಂಕೆ और कोई भी ಮನುಷ್ಯ ನಿವಾಸ नहीं कर सकता. ಇಂದ್ರಪ್ರಸ್ಥನಲ್ಲಿ ಕೇವಲ ಪರಿಗಳು ಮಾತ್ರ ಇರುವಂಥದ್ದು, ಮನುಷ್ಯರು ಇರುವಂಥದ್ದಲ್ಲ ಅಂತ ಹೇಳ್ತಾರೆ ಬಾಬಾ. ಮನುಷ್ಯ ಅರ್ಥಾತ್ ಜೋ ಅಪನೆ ಕೋ ಆತ್ಮ ನ ಸಮಜ್, ಮಾನವ ಅರ್ಥಾತ್ ದೇಹ ಸಮಜ್ತೆ ಹೇ. ಮನುಷ್ಯರು ಅಂತ ಯಾರು ಹೇಳ್ತಾರೆ? ನಾನು ಆತ್ಮ ಅಲ್ಲ ದೇಹ ಅಂತ ತಿಳ್ಕೊಂಡವರು. ಅವ್ರಿಗೇನು ಹೇಳ್ತಾರೆ? ಮಾನವ ಅಂತ ಹೇಳ್ತಾರೆ. ऐसे देह अभिमानी इंद्रप्रस्थ में निवास नहीं कर सकते. ದೇಹಭಾನದಲ್ಲಿದ್ದಂಥವರು ಇಂದ್ರಪ್ರಸ್ಥನಲ್ಲಿ ನಿವಾಸ ಮಾಡಲಿಕ್ಕಾಗೋದಿಲ್ಲ. ಇಂದ್ರಪ್ರಸ್ಥ ನಿವಾಸಿಯೋಂಕೋ ದೇಹ ಅಭಿಮಾನಿ ಮನುಷ್ಯೋಂಕಿ ಬದ್ಬೂ ಫಾರನ್ ಅನುಭವ ಹೋತಿ ಹೇ. ಇಂದ್ರಪ್ರಸ್ಥಿ ನಿವಾಸಿಯೋಂಕೋ, ಇಂದ್ರಪ್ರಸ್ಥಿ ನಿವಾಸಿನಲ್ಲಿ ಯಾರಾದರೂ ದೇಹ ಅಭಿಮಾನದಲ್ಲಿ ಇರ್ತಕ್ಕಂಥ ಮನುಷ್ಯರು ಬಂದರೆ ಅಲ್ಲಿ ಒಂಥರ ಕೆಟ್ಟ ವಾಸನೆ ಬರೋಕ್ಕೆ ಶುರು ಆಗ್ತದೆ, ಅದರ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಐಸೆ ಇಂದ್ರಪ್ರಸ್ಥ ನಿವಾಸಿ ಮನುಷ್ಯಕ್ಕೆ ಬದ್ಬೂ ಅರ್ಥಾತ್ ದೇಹ ಕಿ ಬದ್ಬೂ ಸೆ ಭಿ ದೂರ್ ಅಪನೆ ಕೋ ಇಂದ್ರ ಸಭಾ ಕಿ ಪರಿಯಾ ಸಮಜ್ತೆ ಹೋ. ಈ ಥರ ಇಂದ್ರಪ್ರಸ್ಥ ನಿವಾಸಿ ಮನುಷ್ಯರಿಂತಾರಲ್ಲ, ಅದರಿಂದ ಕೆಟ್ಟ ವಾಸನೆ ಬರ್ತಕ್ಕಂಥ ದೇಹ ಅಭಿಮಾನದಿಂದ ದೂರ ಆಗಿ ತಮ್ಮನ್ನು ತಾವು ಇಂದ್ರ ಸಭೆಗಳ ಪರಿಗಳು ಅಂತ ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಜ್ಞಾನ ಅವ್ರ ಯೋಗಕ್ಕೆ ಪಂಖ ಮಜಬೂತ್ ಹೇ. ಪಂಖಗಳು, ಪರಿಗಳ ಪಂಖಗಳು, ರೆಕ್ಕೆಗಳು ಯಾವುವು? ಜ್ಞಾನ ಮತ್ತು ಯೋಗ. ಅದಕ್ಕೆ ಈ ಎರಡೂ ಪಂಖಗಳು ಯಾವಾಗಲೂ ಪ್ರಸಿದ್ಧಿ ಇದ್ದಾವೆ. ಪರಿಗಳು ಅಂದರೆ ಯಾರು ಹೇಳ್ತಾರೆ ಬಾಬಾ? ಯಾರು ಜ್ಞಾನ ಸ್ವರೂಪ, ಯೋಗ ಸ್ವರೂಪ ಆಗಿರ್ತಾರೋ ಅವರು ಪರಿಗಳು. ಯಾರು ದೇಹಭಾನದಲ್ಲಿರ್ತಾರೋ ಅವರು ಮನುಷ್ಯರು. ಮನುಷ್ಯರು ಎಂದೂ ಕೂಡ ಇಂದ್ರಪ್ರಸ್ಥ ನಿವಾಸಿಗಳಾಗಲಿಕ್ಕೆ ಸಾಧ್ಯ ಇಲ್ಲ.
ಅಲ್ಲಿ ಬಂದ್ರೂ ಕೂಡ ಒಂದು ಕೆಟ್ಟ ವಾಸನೆ ಬರ್ತದೆ. ಯಾವ ವಾಸನೆ? ವಿಕಾರದ ವಾಸನೆ, ದೇಹಾಭಿಮಾನದ ವಾಸನೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಅಂಥ ಮನುಷ್ಯರನ್ನು ಬಿಟ್ಟು ನಿಮ್ಮನ್ನು ನೀವು ಇಂದ್ರಪ್ರಸ್ಥದ ಇಂದ್ರ ಸಭೆಯ ಪರಿಗಳು ಅಂತ ತಿಳ್ಕೊಂಡಿದ್ದೀರಾ. ಜ್ಞಾನ ಮತ್ತು ಯೋಗದ ರೆಕ್ಕೆಗಳು ಗಟ್ಟಿಯಾಗಿದ್ದಾವ. अगर पंख मजबूत नहीं होते तो उड़ना चाहते भी बार बार नीचे आ जाते हैं. ಒಂದು ವೇಳೆ ಜ್ಞಾನ ಮತ್ತು ಯೋಗದ ರೆಕ್ಕೆಗಳು ಗಟ್ಟಿಯಾಗಿಲ್ಲ ಅಂತಂದರೆ ಹಾರಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಹಾರಕ್ಕೆ ಹೋದ್ರೂ ಕೂಡ ಮೇಲಿನ ಮೇಲೆ ಏನಾಗ್ತೀರಾ? ಕೆಳಗೆ ಬೀಳ್ತೀರಾ. ಯಾವಾಗ ಜ್ಞಾನ ಮತ್ತು ಯೋಗದ ರೆಕ್ಕೆಗಳು ಗಟ್ಟಿ ಇಲ್ಲ ಅಂದರೆ. देहाभिमान और देह की पुरानी दुनिया, पुराने संबंधों से सदा ऊपर उड़ते रहते हो, अर्थात इससे परे ऊंची स्थिति में रहते हो. ದೇಹಾಭಿಮಾನ ಮತ್ತು ದೇಹದ ಹಳೆಯ ಜಗತ್ತು, ಹಳೆಯ ಸಂಬಂಧಗಳು ಯಾವಾಗಲೂ ಮೇಲೆ ಹಾರಕ್ಕೆ ಬಿಡೋದಿಲ್ಲ ಅಂತಾರೆ ಬಾಬಾ. ಅಂದರೆ ಇದರಿಂದ ಶ್ರೇಷ್ಠ ಸ್ಥಿತಿನಲ್ಲಿ ಇರೋಕ್ಕಾಗ್ತದೇನು? जरा भी देह अभिमान अर्थ मनुष्यपन की बदबू तो नहीं. ಸ್ವಲ್ಪನೂ ಕೂಡ ದೇಹಾಭಿಮಾನ ಮನುಷ್ಯತನದ ಕೆಟ್ಟ ವಾಸನೆ ಇಲ್ಲೇನು? ದೇಹಾಭಿಮಾನ ಇಂದ್ರಪ್ರಸ್ಥ ನಿವಾಸಿ ನಹಿ ಬನ್ ಸಕ್ತಾ. ದೇಹಾಭಿಮಾನ ಇತ್ತು ಅಂತಂದರೆ ನೀವು ಇಂದ್ರಪ್ರಸ್ಥನಲ್ಲಿ ಹೋಗೋಕ್ಕಾಗೋದಿಲ್ಲ. ऐसे अनुभव होता है कि देहाभिमान बहुत गंदी बदबू है. ಈ ಥರ ಅನುಭವ ಆಗ್ತಿದೆ ಏನು? ದೇಹಾಭಿಮಾನ ಅನ್ನೋದು ಇದೊಂದು ಕೆಟ್ಟ ವಾಸನೆ. ಏನು ಕೆಟ್ಟ ವಾಸನೆ ಅಂತಂದರೆ ದುಃಖ ಆಗೋದು, ಕಿರಿಕಿರಿ ಆಗೋದು. ದೇಹಾಭಿಮಾನದಲ್ಲಿ ಬಂದರೆ ಏನೇನಾಗ್ತಾವೆ? ಮಾಯೆ ಬರೋದು, ಇವೆಲ್ಲ ಏನು ಬದ್ಬು ಅಂತ ಹೇಳ್ತಾರೆ ಬಾಬಾ. जैसे बदबू से किनारा किया जाता है व मिटाने के साधन अपनाए जाते हैं, वैसे अपने को देहाभिमान से मिटाने के साधन अपनाते हो. जैसे बदबू से किनारा किया जाता है, ಹೇಗೆ ಕೆಟ್ಟ ವಾಸನೆಯಿಂದ ಈ ಕಡೆ ಅಂದರೆ ಅದರಿಂದ ಹೊರಗೆ ಬರೋದು, ತೆಗಿಬೇಕು. ಕೆಟ್ಟ ವಾಸನೆ ತೆಗಿಬೇಕು ಅಂತಂದರೆ ನಿಮ್ಮ ಕಡೆ ಕೆಲವೊಂದಿಷ್ಟು ಸಾಧನೆಗಳನ್ನು ಇಟ್ಕೊಂಡಿರ್ತೀರಲ್ಲ, ಹಾಗೆಯೇ ವೈಸೆ ಅಪನೇಕೋ ದೇಹ ಅಭಿಮಾನ ಸೆ ಮಿಟಾನೆಗೆ ಸಾಧನ ಅಪನಾತೆ ಹೋ. ಹಾಗೆಯೇ ದೇಹಾಭಿಮಾನದಿಂದ ಹೊರಗಡೆ ಬರಬೇಕು ಅಂತಂದರೆ ಅದಕ್ಕೇನಾದರೂ ಸಾಧನಗಳನ್ನು ಇಟ್ಕೊಂಡಿದ್ದೀರಾ? यह साधारण सभा नहीं है. ಇಂದ್ರಪ್ರಸ್ಥ ಸಭಾ ಅನ್ನೋದಿದು ಸಾಧಾರಣ ಸಭೆ ಅಲ್ಲ. यह अलौकिक ಸಭಾ है. ಇದು ಎಂಥ ಸಭೆ ಆಗಿದೆ? ಅಲೌಕಿಕ ಸಭೆ ಆಗಿದೆ. ಫರಿಶ್ತೋं की ಸಭಾ है. ಫರಿಶ್ತೆಗಳ ಸಭೆ. अपने को फरिश्ता अनुभव करते हो. ನಿಮ್ಮನ್ನು ನೀವು ಫರಿಶ್ತಾ ಅಂತ ಅನುಭವ ಮಾಡ್ಕೊಂಡಿದ್ದೀರಾ? एक सेकंड में इस देह की दुनिया से परे अपनी असली स्थिति में स्थित हो सकते हो. ಒಂದೇ ಸೆಕೆಂಡಿನಲ್ಲಿ ಈ ದೇಹದ ಜಗತ್ತಿನಿಂದ ಭಿನ್ನ ಆಗಿ ತಮ್ಮನ್ನು ನಿಜವಾದ ಸ್ಥಿತಿನಲ್ಲಿ ಸ್ಥಿತ ಆಗ್ತೀರಾ. ನಿಜವಾದ ಸ್ಥಿತಿ ನನ್ನ ಆತ್ಮ. ಡ್ರಿಲ್ ಕರ್ನಿ ಆತಿ ಹೈ. ಎಕ್ಸಸೈಸ್ ಮಾಡೋಕ್ಕೆ ಬರ್ತಿದೆಯಾ? जब चाहो जहाँ चाहो जितना समय चाहो वैसी स्थिति हो सकते हैं. ಯಾವಾಗ ಬೇಕೋ ಎಷ್ಟು ಸಮಯ ಬೇಕೋ ನನ್ನ ಸ್ವಸ್ಥಿತಿನಲ್ಲಿ ಸ್ಥಿತ ಆಗಿರೋಕ್ಕೆ ನನಗೆ ಸಾಧ್ಯ ಇದೆಯೇನು ಅಂತ ಚೆಕ್ ಮಾಡ್ಕೊಳ್ಳಿ. आज अमृत वेले बाप दादा बच्चों की ड्रिल देख रहे थे. क्या देखा? ಅಮೃತ ವೇಳೆನಲ್ಲಿ ಬಾಪ್ ದಾದಾ ಮಕ್ಕಳ ಡ್ರಿಲ್ಲನ್ನು, ಎಕ್ಸಸೈಸನ್ನು ಬಾಬಾ ನೋಡ್ತಿದ್ರು. ಏನು ನೋಡಿದರು? ड्रिल करने के लिए समय की सीटी पर पहुंचने वाले नंबरवार पहुंच रहे थे. ड्रिल करने के लिए एक्सरसाइज ಮಾಡೋದಕ್ಕಾಗಿ ಸಮಯ ಕಿ ಸೀಟಿ ಪರ್, ಸಮಯದ ಸೀಟಿ ಮೇಲೆ ಪहुंचने वाले ಬರ್ತಕ್ಕಂಥವ್ರು ನಂಬರ್ವಾರ್ ಬಂದುಬಿಟ್ರು. पहुंचने वाले काफ़ी थे लेकिन 3 प्रकार के बच्चे देखे. ಭಾಳಷ್ಟು ಮಂದಿ ಬಂದಿದ್ದರು ಅಮೃತ ವೇಳೆನಲ್ಲಿ ಯೋಗ ಮಾಡೋಕ್ಕೆ. ಅದರಲ್ಲಿ 3 ಪ್ರಕಾರದ ಮಕ್ಕಳನ್ನು ನಾನು ನೋಡಿದೆ ಅಂತ ಹೇಳ್ತಾರೆ ಬಾಬಾ. ಏಕ್ ಥೇ ಸಮಯ ಬಿತಾನೆ ವಾಲೆ, ಸಮಯ ಕಳೆಯೋದಕ್ಕೋಸ್ಕರ ಯೋಗ ಮಾಡ್ತಿದ್ರು. ದೂಸರೇ ಥೇ ಸಮಯ ನಿಭಾನೆ ವಾಲೆ, ಸಮಯವನ್ನು ನಿಭಾಯಿಸ್ತಾ ಇದ್ರು. ತೀಸರೇ ಥೇ ಸ್ನೇಹ ನಿಭಾನೆ ವಾಲೆ,
ಬಾಬನ ಜೊತೆ ಸ್ನೇಹ ಇಟ್ಕೊಂಡು ನೆನಪು ಮಾಡ್ತಿದ್ರು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಹರೇಕ ಪೋಸ್ ಅಪನ ಅಪನ ಥಾ. ಪ್ರತಿಯೊಬ್ಬರ ಪೋಸ್ ಏನಿತ್ತು, ದೃಶ್ಯ ಅವರದವರದೇ ಆಗಿತ್ತು. ಬುದ್ಧಿ ಕೋ ऊपर ले जाने वाले बाप से बाप समान बन मिलन मनाने वाले कम थे. ಬುದ್ಧಿ ಕೋ ऊपर ले जाने वाले, ಬುದ್ಧಿಯನ್ನು ಮೇಲೆ ತಗೊಂಡು ಹೋಗುವಂಥವ್ರು, ತಂದೆಯಿಂದ ತಂದೆ ಸಮಾನ ಆಗುವಂಥವ್ರು ಬಹಳ ಕಡಿಮೆ ಇದ್ದರು. रूहानी ड्रिल करने वाले ड्रिल करना चाहते थे लेकिन कर नहीं पा रहे थे. ಆತ್ಮಿಕ ಅಭ್ಯಾಸ ಮಾಡ್ತಾ ಇದ್ರು, ಆದರೆ ಎಷ್ಟು ಬೇಕೋ ಅಷ್ಟು ಮಾಡೋಕ್ಕಾಗ್ತಿದ್ದಿಲ್ಲ ಅಂತಾರೆ ಬಾಬಾ. ಕಾರಣ ಕ್ಯಾ ಹೋಗ, ಏನು ಕಾರಣ? जैसे आजकल स्थूल ड्रिल करने के लिए भी हल्कापन चाहिए, मोटापन नहीं चाहिए. मोटापन भी बोझ होता है. ಈಗನೂ ಕೂಡ ಈ ಹೊರಗಡೆ ಯೋಗ ಆಸನಗಳನ್ನು ಎಲ್ಲ ಮಾಡಿಸ್ತಾರಲ್ಲ, ಅಲ್ಲಿ ಮಾಡಿಸ್ಬೇಕಂದ್ರೂ ಕೂಡ ದೇಹ ಏನು ಮಾಡಬೇಕಾಗ್ತದೆ, ಹೇಗೆ ಬೇಕಾದಂಗೆ ಬೆಂಡ್ ಆಗಬೇಕಾಗ್ತದೆ, ಹಲ್ಕಾಪನ್ ಬೇಕಾಗ್ತದೆ. ಮೋಟಾಪನ್ ಇದ್ರೆ ಮಾಡೋಕ್ಕಾಗೋದಿಲ್ಲ, ಅದು ಬೋಜ ಆಗ್ತದೆ. ಕೈ ಈ ಕಡೆ ಮಾಡು, ಕಾಲು ಈ ಕಡೆ ಮಾಡು, ಸೊಂಟ ಈ ಕಡೆ ಬಗ್ಸು, ಕೆಲವರು ಬಗ್ಸೋಕ್ಕಾಗೋದೇ ಇಲ್ಲ, ಅವಾಗೇನಾಗ್ತದೆ, ಕಷ್ಟ ಆಗ್ತದಲ್ಲ. वैसे रूहानी ड्रिल में भी भिन्न भिन्न प्रकार के भोज वाले अर्थात ಇಲ್ಲೇನು ಕೂಡ ಆತ್ಮಿಕ ಎಕ್ಸಸೈಸ್ ಮಾಡಬೇಕಾದ್ರೂ ಕೂಡ ವಿವಿಧ ರೀತಿಯ ಭಾರ ಇರ್ತದೆ ಅಂತಾರೆ ಬಾಬಾ. ಮೋಟಿ ಬುದ್ಧಿ ಇರ್ತದೆ. ऐसे बहुत प्रकार के थे. जैसे मोटे शरीर की भी वैरायटी होती है, वैसे ही आत्माओं के भारीपन के पोज भी वैरायटी होते थे. ಬಾಬಾ ಹೇಳ್ತಾರೆ, ಹೇಗೆ ದಪ್ಪ ದಪ್ಪ ಶರೀರ, ವೆರೈಟಿ ಶರೀರ ಇರ್ತಾವೋ ಅವ್ರಿಗೆ ಮಾಡೋಕ್ಕಾಗೋದಿಲ್ವೋ, ಹಾಗೆ ಆತ್ಮನಲ್ಲಿನೂ ಕೂಡ ಭಾರೀಪನ್ ಪೋಸ್ ಕಾಣಿಸ್ತಾ ಇತ್ತು. ಅದು ವಿಧ ವಿಧವಾಗಿತ್ತು. अगर अलौकिक कैमरा से फ़ोटो निकालो व शीश महल में यह वेराइटी पोज देखो तो बड़ी हंसी आए. ಒಂದು ವೇಳೆ ಅದನ್ನೇನಾದರೂ ಫೋಟೋ ಕ್ಯಾಮ್ರಾದಲ್ಲಿ ತಗೊಳ್ಳೋಕ್ಕೆ ಸಾಧ್ಯತೆ ಇತ್ತು ಅಂತಂದರೆ ಅದೆಲ್ಲ ಪೋಸ್ ನೋಡಿ ನಗು ಬರ್ತಾ ಇತ್ತು ಅಂತಾರೆ ಬಾಬಾ. जैसे आपकी दुनिया में वैरायटी पोज का खूब हंसी का खेल दिखाते हैं ना. ಈಗಿನ ಹೊರಗಡೆ ಎಕ್ಸಸೈಸ್ ಅದೆಲ್ಲ ಮಾಡಿಸೋಮಂದು ಹೇಗೇಗೋ ಮಾಡ್ತಿರ್ತಾರೆ. ಹಿಂಗೆ ಕೈ ಹಿಂಗೆ ಬಡ್ದು ಮ್ಯಾಲೆ ಬಡಿ ಅಂತಂದು ಕೂಡಲೇ ಹಿಂಗೆ 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 ಹೆಂಗೆಂಗೋ ಬಡಿತಿರ್ತಾರಲ್ಲ, ಅದೆಲ್ಲ ನೋಡಿ ನಗು ಬರ್ತದೆ. ಹಾಗೆಯೇ ಇಲ್ಲಿನೂ ಕೂಡ ನಗು ಬರ್ತಿತ್ತು ಅಂತ ಹೇಳ್ತಾರೆ ಬಾಬಾ. ದೇಖೆಂಗೆ ಹಸಿ ಕಾ ಖೇಲ್, ನಗುವಿನ ಆಟ ನೋಡ್ತಾ ಇದ್ರು. ಬಹುತ್ ऐसे भी थे जो मोटेपन के कारण अपने को मोड़ना चाहते भी मोड़ नहीं सकते. ಈ ಥರ ಮೋಟಪನ್ ಇತ್ತು, ತಿರ್ಗಿಸ್ಬೇಕು ಅಂದ್ರೆ ಇಚ್ಛೆ ಇದ್ರೂ ಕೂಡ ತಿರ್ಗಿಸೋಕ್ಕೆ ಬರ್ತಿದ್ದಿಲ್ಲ. ऊपर जाने के बदले बार बार नीचे आ जाते थे. ಪರಂಧಾಮಕ್ಕೆ ಹೋಗ್ಬೇಕಂತಿದ್ರು, ಮತ್ತೆ ಕೆಳಗೆ ಬರ್ತಿದ್ರು. ಸೂಕ್ಷ್ಮತನಕ್ಕೆ ಹೋಗ್ಬೇಕಂತಿದ್ರು, ಮತ್ತೆ ಕೆಳಗಡೆ ಬರ್ತಿದ್ರು. ಕೆಳಗಡೆ ಬರೋಕ್ಕೆ ಏನು ಹೇಳಿದ್ರು ಬಾಬಾ ಮೇಲೆ? ಜ್ಞಾನ ಮತ್ತು ಯೋಗದ ರೆಕ್ಕೆಗಳು ಮಜಬೂತ್ ಇಲ್ಲ ಅಂದರೆ ಮೇಲಿಂದ ಮೇಲೆ ಕೆಳಗಡೆ ಬರ್ತೀರಾ. ऊपर जाने के बदले बार बार नीचे आ जाते थे. बीज रूप स्टेज को अनुभव करने के बदले विस्तार रूपी वृक्ष में अर्थात अनेक संकल्पों के वृक्ष में उलझ जाते थे. ಬೀಜ ರೂಪ ಸ್ಥಿತಿಯ ಅನುಭವ ಮಾಡಬೇಕಾಗಿದ್ದನ್ನು ವಿಸ್ತಾರ ರೂಪದ ವೃಕ್ಷದಲ್ಲಿ ಹೋಗಿ ಅನೇಕ ಸಂಕಲ್ಪಗಳನ್ನು ಮಾಡ್ತಾ ಮಾಡ್ತಾ ಹೊಯ್ದಾಡ್ತಾ ಇದ್ರು. ಯಹ ಮೋಟಿ ಬುದ್ಧಿ ವಾಲೋಂಗೆ ಪೋಸ್ ಸುನಾ ರಹೆ. ಇದು ಮೋಟಿ ಬುದ್ಧಿ ಅಂದರೆ ಭಾರ ಹೊತ್ಕೊಂಡಂಥ ಬುದ್ಧಿ. ಇದು ಪೋಸ್ ನೀವು ನೋಡಿದ್ರಿ. रूह रूहान करने बैठते हैं लेकिन रूह रूहान के बदले स्वयं की व अन्य आत्माओं की शिकायतों की पूरी फाइल खोल कर बैठते थे. ಬಾಬಾ ಜೊತೆ ಮಾತಾಡಬೇಕು ಅಂತ ಕೂಡ್ತಿದ್ರು, ಆದರೆ ಏನು ಮಾಡ್ತಿದ್ರು ಅಂತಂದರೆ ಬೇರೆ ಬೇರೆ ಆತ್ಮಗಳ ಶಿಕಾಯತ್, ಕಂಪ್ಲೇಂಟ್ಸ್ ಫೈಲ್ಗಳನ್ನು ಓಪನ್ ಮಾಡ್ತಿದ್ರು. बैठते हैं चढ़ती कला का अनुभव करने के लिए है. ಏರುವ ಕಲೆಯಲ್ಲಿ ಹೋಗಬೇಕು ಅಂತ ಕೂಡ್ತಾರೆ. ಲೇಕಿನ್ ಬಾಪ್ ದಾದಾ ಕೋ ಬಹಾನೆಬಾಜಿ ಕಿ ಕಲಾಯೆ ಬಹುತ್ ದಿಖಾತೆ ಹೇ. ಏನೇನೋ ನೆಪ ಹೇಳ್ತೀರಾ ಬಾಬಾನ ಮುಂದೆ. ಬಾಪ್ ದಾದಾಕ್ಕೆ ಆಗೆ बोझ उतारने आते हैं, लेकिन बोझ उतारने की बजाय बाप की श्रीमत के प्रमाण न चलने के कारण
अनेक प्रकार की अवज्ञाओं का बोझ अपने ऊपर चढ़ाते रहते हैं. ಬಾಬಾ ಹೇಳ್ದ ಹಾಗೆ ಶ್ರೀಮತದ ಪ್ರಕಾರ ನಡೆದ್ರೆ ಭೋಜ ಇಳಿತದೆ. ಆದ್ರೆ ಮತ್ತೆ ನೀವೇನು ಮಾಡ್ತೀವಿ, ಭೋಜ ಕಳ್ಕೊಳ್ಳಿಕ್ಕೆ ಬಂದಂಥವ್ರು ಮತ್ತೆ ಏನು ಮಾಡ್ತೀರಾ, ಏರಿಸ್ಕೊಳ್ತಾ ಹೋಗ್ತೀರಾ. ऐसे अनेक प्रकार के भोज वाली भारी आत्माओं के दृश्य देखे. ಈ ತರಹ ಅನೇಕ ಪ್ರಕಾರದ ಭಾರವನ್ನು ಹೊತ್ಕೊಂಡಂಥ ಆತ್ಮಗಳ ದೃಶ್ಯವನ್ನು ಬಾಬಾ ನೋಡ್ತಾ ಇದ್ರು. ಸಂಯಮ ನಿಭಾನೆ ವಾಲಿ ಆತ್ಮಾओं का दृश्य भी बहुत, ಬಾಬಾ ಹೇಳ್ತಾರೆ, ಹಸಿವಾಲ ಹೋತಾ ಹೇ. ಸಂಯಮ ನಿಭಾಯಿಸ್ತಕ್ಕಂಥ ಆತ್ಮಗಳ ದೃಶ್ಯನ ಬಹಳ ನಗುವಂಥದ್ದಾಗಿತ್ತು. ವ ಕ್ಯಾ ಹೋತಾ ಹೇ ಮಾಲೂಮ್ ಹೇ, ಅದೇನಾಗ್ತಿತ್ತು ಗೊತ್ತಾ ನಿಮಗೆ? बाप के आगे गुणगान करने के बजाय, बाप द्वारा सर्वशक्तियों की प्राप्ति करने के बजाय निद्रा के नशे की प्राप्ति ज़्यादा आकर्षण करती है. सेमी नशा भी होता है, समय की समाप्ति का इंतज़ार होता है. बाप से लगन के बजाय सेमी निद्रा के नशे की लगन ज़्यादा होती है. इन सभी का कारण आत्मा का भारीपन अर्थात मोटापन. ಬಾಬಾ ಹೇಳ್ತಾರೆ, ಬಾಬಾರವ್ರ ಎದುರುಗಡೆ ಗುಣಗಾನ ಮಾಡುವುದರ ಬದಲಾಗಿ ತಂದೆಯ ಮುಖಾಂತರ ಸರ್ವಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋದರ ಬಿಟ್ಟು ನಿಂದ್ರಾಕ್ಕೆ ನಶೆಯಲ್ಲಿ, ನಿಂದ್ರಾ ನಶೆಯಲ್ಲಿ ಪ್ರಾಪ್ತಿ ज़्यादा आकर्षण करती है. निंद्रा के नशे की प्राप्ति ज़्यादा आकर्षण करती है. शमी नशा भी होता है, नशा कंप्लीट ಇರೋದಿಲ್ಲ, ಅರ್ಧಂಬರ್ಧ ಇರ್ತದೆ. ಸಮಯ ಕಿ ಸಮಾಪ್ತಿ ಕಾ ಇಂತಜಾರ್ ಹೋತಾ ಹೈ, ಯಾವಾಗ ಮುಗೀತದೆ ಅಮೃತ ವೇಳೆ, ಯಾವಾಗ ಯೋಗ ಮುಗೀತದೆ ಅಂತ. ಬಾಪ್ ಸೆ ಲಗನ್ ಕೆ ಬಜಾಯ್ ಸಮಿ ನಿಂದ್ರಾ ಕೆ ನಶೆ ಕಿ ಲಗನ್ ज़्यादा होती है. ಬಾಬಾ ಅವರ ಲಗನ್ಗಿಂತ ಬದಲಿ ನಿಂದ್ರಾನೇ ಇರ್ತಿತ್ತು. ಇನ್ ಸಭಿ ಕೆ ಕಾರಣ ಆತ್ಮ ಕ ಭಾರೀಪನ್ ಅರ್ಥ ಮೋಟಾಪನ್. ಇದೆಲ್ಲದಕ್ಕೆ ಕಾರಣ ಏನು? ಆತ್ಮನಲ್ಲಿರ್ತಕ್ಕಂಥ ಭಾರೀಪನ್ ಮತ್ತು ಮೋಟಾಪನ್ ಅಂತ ಹೇಳ್ತಾರೆ ಬಾಬಾ. जैसे आजकल के डॉक्टर्स मोटेपन को कम कराते हैं, वज़न कम कराते हैं, हल्का बनाते हैं, वैसे ब्राह्मणों की भी आत्मा के ऊपर जो वज़न अथवा बोझ है अर्थात मोटी बुद्धि है, उस बोझ को हटाकर महीन बुद्धि बनो. ಹೇಗೆ ಇತ್ತೀಚೆಗೆ ಡಾಕ್ಟರ್ಸ್ ಏನು ಮಾಡ್ತಿದ್ದಾರೆ, ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ತೂಕ ಜಾಸ್ತಿ ಇದೆ, ತೂಕನ ಕಡಿಮೆ ಮಾಡ್ಕೊಳ್ಳಿ. ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇವತ್ತು ಏನೆಲ್ಲ ಕಸರತ್ತು ಮಾಡ್ಲಿಕ್ಕತ್ತಿದ್ದಾರೆ, ಎಷ್ಟೆಲ್ಲ ಹಾಸ್ಪಿಟಲ್ ಓಪನ್ ಆಗ್ಲಿಕ್ಕತ್ತಾವೆ, ಏನೆಲ್ಲ ಕುಡಿತಾರೆ, ಏನೆಲ್ಲ ಎಕ್ಸಸೈಸ್ ಮಾಡ್ತಾರೆ. ಅದನ್ನು ಕಡಿಮೆ ಮಾಡ್ಕೊಳ್ರಿ ಅಂತ ಹೇಗೆ ಡಾಕ್ಟರ್ಸ್ ಹೇಳ್ತಾರೋ, ಹಾಗೆಯೇ ನೀವು ಬ್ರಾಹ್ಮಣ ಆತ್ಮರು ಕೂಡ ವಜನ್ ಕಡಿಮೆ ಮಾಡ್ಕೋಬೇಕು. ಇದರದ್ದು ಮೋಟಿ ಬುದ್ಧಿ, ಭೋಜ ಇದೆ, ಬುದ್ಧಿನಲ್ಲಿ ಭೋಜ ಇದೆ, ಅದನ್ನು ತೆಗೆದು ಏನು ಮಾಡಬೇಕು, ಮಹೀನ್ ಬುದ್ಧಿ ಆಗಬೇಕು, ಸೂಕ್ಷ್ಮ ಬುದ್ಧಿ ಆಗಬೇಕು. ವರ್ತಮಾನ ಸಮಯ ಯಹಿ ವಿಶೇಷ ಪರಿವರ್ತನ್ ಚಾಹಿಯೇ. ಈ ಸಮಯದಲ್ಲಿ ಬುದ್ಧಿ ಏನಾಗಿರಬೇಕು, ಸೂಕ್ಷ್ಮ ಆಗಿರಬೇಕು. ತಭಿ ಇಂದ್ರಪ್ರಸ್ಥಿ ಪರಿಯಾ ಬನೆಂಗಿ, ಆಗ ಮಾತ್ರ ನೀವು ಇಂದ್ರಪ್ರಸ್ಥದ ಪರೆಗಳಾಗ್ತೀರಾ, ಫರಿಸ್ತಿಗಳಾಗ್ತೀರಾ. मोटेपन को मिटाने के लिए श्रेष्ठ साधन कौन सा है? ಮೋಟೆಪನ್ ತೆಗಿಬೇಕು ಅಂದರೆ ಬುದ್ಧಿನಲ್ಲಿ ಏನೆಲ್ಲ ವ್ಯರ್ಥ ಸಂಕಲ್ಪಗಳು, ಉಪಯೋಗ ಇಲ್ಲದ ಸಂಕಲ್ಪಗಳು, ಅದಕ್ಕೆ ಮೋಟಿ ಬುದ್ಧಿ ಅಂತ ಹೇಳ್ತಾರೆ. ಅದನ್ನು ತೆಗಿಬೇಕು ಅಂದರೆ ಏನು ಸಾಧನ? ಖಾನ್ ಪಾನ್ ಪರ್ಹೇಜ್ ಅವ್ರ ಎಕ್ಸಸೈಸ್ ಪರ್ಹೇಜ್. ಬಾಬಾ ಹೇಳ್ತಾರೆ, ಊಟ ನೀರು ಇದೆಲ್ಲ ಏನಿರಬೇಕು, ಪರ್ಹೇಜ್ ಇರಬೇಕು, ಎಕ್ಸಸೈಸ್ ಮಾಡಬೇಕು. ಎದ್ರ ಎಕ್ಸಸೈಸ್? ಬುದ್ಧಿ एक्सरसाइज. परहेज में भी अंदाज फिक्स होता है, वैसे यहाँ भी बुद्धि द्वारा बार बार अशरीरीपन की एक्सरसाइज करो और बुद्धिपन का भोजन संकल्प है, उनकी परहेज रखो. ಬಾಬಾ ಹೇಳ್ತಾರೆ ನೋಡ್ರಿ, ಬಾಬಾ ಇದೆಲ್ಲದರಿಂದ ಹೊರಬರಬೇಕು ಮೋಟಾಪನ್ನಿಂದ ಅಂತಂದರೆ ಹೇಳ್ತಾರಲ್ಲ ಬಾಬಾ, ಮೇಲಿಂದ ಮೇಲೆ ಅಶರೀರಿಪನ್ ಆಗಬೇಕು, ಫರಿಸ್ತಾ ಆಗಬೇಕು, ಪ್ರಾಕ್ಟೀಸ್ ಭಾಳ ಬೇಕು ಅಂತಾರೆ ಬಾಬಾ. ಎಕ್ಸಸೈಸ್ ಕರೋ ಬುದ್ಧಿ ಕಾ ಭೋಜನ್, ಬುದ್ಧಿಗೂ ಊಟ ಮಾಡಿಸ್ಬೇಕು. ಏನೇ ಊಟ ಮಾಡಿಸ್ಬೇಕು, ಒಳ್ಳೊಳ್ಳೆ ಸಂಕಲ್ಪಗಳು, ಪರ್ಹೇಜ್ ಇರಬೇಕು. ಇಂಥ ಸಂಕಲ್ಪ ನಾನು ಮಾಡಬೇಕು. जिस समय जो संकल्प रूपी भोजन स्वीकार करना हो उस समय वही स्वीकार करो.
ಯಾವ ಸಮಯದಲ್ಲಿ ಯಾವ ಸಂಕಲ್ಪ ರೂಪಿ ಭೋಜನ ಸ್ವೀಕಾರ ಮಾಡಬೇಕೋ ಅದನ್ನೇ ಸ್ವೀಕಾರ ಮಾಡಬೇಕು. ವ್ಯರ್ಥ ಸಂಕಲ್ಪ ರೂಪಿ ಎಕ್ಸ್ಟ್ರಾ ಭೋಜನ ನ ಹೋ. ಮೇಲಿನ ಮೇಲೆ ವ್ಯರ್ಥ ಸಂಕಲ್ಪಗಳನ್ನು ಮಾಡೋಕ್ಕೆ ಹೋಗಬೇಡಿ. ಸಾಧಾರಣ ಸಂಕಲ್ಪನ ಮಾಡೋಕ್ಕೆ ಹೋಗಬೇಡ್ರಿ, ಅದ್ರದ್ದು ಭೋಜ ಹೆಚ್ಚಾಗ್ತದೆ. तो व्यर्थ संकल्पों के भोजन की परहेज हो. व्यर्ಥ ಸಂಕಲ್ಪಗಳ ಭೋಜನ ಪरहेಜ್ ಅಂದರೆ ಬಿಟ್ಬಿಡಬೇಕು. ಪरहेಜ್ ಕೆ ಲಿಯೆ ಸೆಲ್ಫ್ ಕಂಟ್ರೋಲ್. ಪरहेಜ್ ಮಾಡಬೇಕು ಅಂತಂದರೆ ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಬೇಕು, ನಿಯಂತ್ರಣ ಇರಬೇಕು. ನಹಿ ತೋ ಪरहेಜ್ ಪೂರ್ಣ ರೀತಿ ನಹಿ ಕರ್ ಸಕ್ತೆ. ಇಲ್ಲ ಅಂದರೆ परहेज ಮಾಡೋಕ್ಕಾಗೋದಿಲ್ಲ. तो सेल्फ कंट्रोल अर्थात जिस समय जैसे चाहे वहाँ बुद्धि लगा सके तभी महीन बुद्धि बन जाएंगे. ಸೆಲ್ಫ್ ನಿಯಂತ್ರಣ, ಸ್ವಯಂ ನಿಯಂತ್ರಣ. ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರಬೇಕು. ಸಂಕಲ್ಪಗಳ ಮೇಲೆ ನಿಯಂತ್ರಣ ಎಷ್ಟು ಮಾಡ್ತಾ ಹೋಗ್ತೀರೋ ಅಷ್ಟು ಬುದ್ಧಿ ಏನಾಗ್ತದೆ, ಮಹೀನ ಆಗ್ತದೆ, ಸೂಕ್ಷ್ಮ ಆಗ್ತದೆ. ಎಷ್ಟೆಷ್ಟು ಬುದ್ಧಿ ಸೂಕ್ಷ್ಮ ಆಗ್ತದೋ ಅಷ್ಟೆಷ್ಟು ನೀವು ಮಹಾನ್ ಆಗ್ತೀರಾ. जैसे शरीर की रीति से हल्कापन पर्सनालिटी है, वैसे बुद्धि की महीनता व आत्माओं का हल्कापन ब्राह्मण जीवन की पर्सनालिटी है. ಹೇಗೆ ಹೊರಗಡೆ ದೇಹದ ರೀತಿಯಿಂದ ನೋಡಿದಾಗ ಹಲ್ಕಾಪನ್ ಪರ್ಸನಾಲಿಟಿ ಇರ್ತದೋ ಹಾಗೆಯೇ ಬುದ್ಧಿನಲ್ಲಿನೂ ಕೂಡ ಎಷ್ಟು ಸೂಕ್ಷ್ಮ ಆಗ್ತದೋ ಬುದ್ಧಿ ಅಷ್ಟು ಆತ್ಮ ಹಗುರಾಗ್ತದೆ. ಆವಾಗ ನಿಮ್ಮ ಬ್ರಾಹ್ಮಣ ಜೀವನದ ಪರ್ಸನಾಲಿಟಿ ಶ್ರೇಷ್ಠ ಆಗ್ತದೆ, ಮಹಾನ್ ಆಗ್ತದೆ. तो अब क्या करना है, ಅನೇಕ ಪ್ರಕಾರಕ್ಕೆ ಮೋಟೇಪನ್ ಕೋ ಮಿಟಾವ್. ಬುದ್ಧಿನಲ್ಲಿ ಏನೇನು ಮೋಟೇಪನ್ ಇದ್ದಾವೆ, ದ್ವೇಷ, ವಿಕಾರ, ನಾನೇ ಭಾರಿ, ನನ್ನಿಂದನೇ ಎಲ್ಲ ಆಗುತ್ತೆ, ನಾನೇ ಮಾಡಿದೆ, ಇವೆಲ್ಲ ಸ್ವಲ್ಪ ಮೋಟಾಪನ್ ಇದಾವಲ್ಲ ತೆಗೆದುಬಿಡಿ. मोटेपन का विस्तार फिर सुनाएंगे कि किस प्रकार का मोटापन है. ಮೋಟೇಪನ್ ಬಗ್ಗೆ ವಿಸ್ತಾರವಾಗಿ ಮತ್ತೆ ಹೇಳ್ತೀನಿ, ಅದು ಯಾವ್ಯಾವ ಥರ ಮೋಟಾಪನ್ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಭೋಜ್ ಕೆ ಅನೇಕ ಪ್ರಕಾರ ಹೇ, ಉಸ್ಕಾ ವಿಸ್ತಾರ ಫಿರ್ ಸುನಾएंगे. ಭಾರನೂ ಕೂಡ ಅನೇಕ ಪ್ರಕಾರದ ಭಾರ ಇದೆ, ಅದು ಮತ್ತೆ ಆಮೇಲೆ ಹೇಳ್ತೀನಿ ವಿಸ್ತಾರವಾಗಿ. तो आज के ड्रिल का समाचार क्या हुआ. ಇವತ್ತಿನ ಎಕ್ಸರ್ಸೈಸಿನ ಸಮಾಚಾರ ಏನಾಯಿತು. बोझ का मोटापन, इसको मिटाने का ही लक्ष्य रख स्वयं को फरिश्ता अर्थात हल्का बनाओ. ಭಾರ, ಈ ಮೋಟಾಪನ್ ಏನಿದೆ ಅಲ್ಲ ಅದ್ರ ಕಡೆ ಲಕ್ಷ್ಯ ಕೊಡಿ. ಲಕ್ಷ್ಯ ಕೊಟ್ಟು ಅದನ್ನು ಬಿಟ್ಬಿಡಿ, ಹಗುರಾಗಿ, ಫರಿಸ್ತಾ ಆಗಿ, ಹಲ್ಕಾ ಆಗಿ ಅಂತಾರೆ ಬಾಬಾ. अच्छा, ऐसे इंद्रप्रस्थ की परिया सेकेंड में इस लोक से पार परलोक निवासी बनने वाले सदा बाप समान बन बाप से मिलन बनाने वाली महीन बुद्धि अर्थात महान आत्माओं को बाप दादा का याद, प्यार और नमस्ते. अच्छा, नमस्ते बाबा, नमस्ते. अच्छा, ओम शांति.